ಜೈಲು ಅನ್ನೋದು ಸೆರೆಮನೆ ಅಲ್ಲ, ಅದೊಂದು ಅರಮನೆ ಅನ್ನುವಂತಹ ಸ್ಟೋರಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದೆ ನಿಮ್ಮ ಪಬ್ಲಿಕ್ ಟಿವಿ. ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಆಪ್ತ ಧನ್ವೀರ್ನ ಸಿಸಿಬಿ ಗ್ರಿಲ್ ನಡೆಸ್ತಾ ಇದೆ ಅನ್ನೋದ್ರ ಮಾಹಿತಿ ಕೊಟ್ವಿ ನಾವು ನಿಮಗೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಮೂಲಕ ರಾಜಾತಿಥ್ಯ ಕೇಸ್ಗೆ ಮತ್ತೊಂದು ತನಿಖಾ ಸಂಸ್ಥೆ ಎಂಟ್ರಿ ಕೊಟ್ಟಿದೆ. ರೈಟ್, ಹಾಗಾದರೆ ಏನಿದು ಪ್ರಕರಣ? ಯಾಕಿದು ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆ? ಎತ್ತೆತ್ಲಗೋ ಹೋಗ್ತಾ ಇದೆ. ಆರಂಭದಲ್ಲಿ ಬರೀ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಸುದ್ದಿಯಾಗಿದ್ದು, ಆನಂತರ ಇದನ್ನು ಮಾಡಿಸಿದ್ಯಾರು, ಯಾಕೆ ಮಾಡಿಸಿದ್ರು ಅಂತಕ್ಕಂಥದ್ದು ಕೊನೆಗೆ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್, ಆತನ ಆಪ್ತ ಎಲ್ಲರ ಮೇಲೂ ಬರ್ತಾ ಇದೆ. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಐಸಿಸ್ ಉಗ್ರನಿಗೆ ಮೊಬೈಲ್ ಸೌಲಭ್ಯ ಸಿಕ್ಕಿತ್ತಲ್ಲ, ಈಗ ಸ್ಪಷ್ಟನೆ ಕೋರಿ ಕಾರಾಗೃಹ ಇಲಾಖೆಗೆ NIA ಪತ್ರ ಬರೆದಿದೆ. ಅದನ್ನೇ ಹೇಳಿದ್ದು ಮತ್ತೊಂದು ತನಿಖಾ ಸಂಸ್ಥೆ ಎಂಟ್ರಿ ಆಗಿದೆ ಅಂತ. ಉಗ್ರನಿಗೆ ಮೊಬೈಲ್ ವ್ಯವಸ್ಥೆ ಮಾಡಿರೋದನ್ನ NIA ಪ್ರಶ್ನೆ ಮಾಡಬೇಕು. ನಾನು ನಿನ್ನೆನೂ ಹೇಳಿದೆ, ಇವತ್ತು ಬೆಳಗ್ಗೆನೂ ಹೇಳಿದೆ, NIA ಅವ್ರು ಯಾಕೆ ಸುಮ್ಮನೆ ಇದ್ದಾರೆ? ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದೆ NIA. ಜೈಲಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸುವ ಎಚ್ಚರಿಕೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಸಿಸ್ ಉಗ್ರನಿಗೆ ಮೊಬೈಲ್ ಸೌಲಭ್ಯ ದೊರಕಿಸ್ಕೊಟ್ಟಿರೋದಕ್ಕೆ NIA ಅವರು ಎಂಟ್ರಿ ಆಗಿದ್ದಾರೆ. ಯಾಕೆಂದ್ರೆ ಅವರೇ ಅರೆಸ್ಟ್ ಮಾಡಿ ತಂದು ಅಲ್ಲಿ ಹಾಕಿರ್ತಕ್ಕಂಥದ್ದು. ಅವರು ಅರೆಸ್ಟ್ ಮಾಡೋದಕ್ಕೂ ಎಷ್ಟು ಕಷ್ಟಪಟ್ಟಿರ್ತಾರೆ. ಎಲ್ಲೋ ಇರ್ತಾನೆ ಉಗ್ರ, ಅವನನ್ನು ಗಡಿಪಾರ್ ಮಾಡಿಸಿ ಇಲ್ಲಿ ಕರ್ಕೊಂಡು ಬಂದು ಅವನು ತಪ್ಪಿದೆ ಅಂತ ಹೇಳಿ ಪ್ರೂವ್ ಮಾಡಿಸಿ ಅವನಿಗೆ ಶಿಕ್ಷೆ ಕೊಡಿಸಿ ಅವ್ನು 3-4 ವರ್ಷ ಜೈಲಲ್ಲಿ ಕೊಳೆಯೋ ರೀತಿ ಮಾಡೋದಕ್ಕೆ ಅವ್ರದ್ದು ಎಷ್ಟು ಶ್ರಮ ಇರುತ್ತೆ. ಎಲ್ಲವನ್ನ ನೀವು ಹೊಳೆಯಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಮಾಡ್ತೀರಾ ಅಂದ್ರೆ ಯಾಕೆ ಸುಮ್ಮನಿರುತ್ತೆ NIA? ಅಲ್ಲ, ಅದರ ಪರಿಣಾಮ ಆದರೂ ಯೋಚನೆ ಮಾಡಬೇಕಲ್ವ. ಒಬ್ಬ ಉಗ್ರನಿಗೆ ಮೊಬೈಲ್ ಫೋನ್ ಸಿಕ್ಕಿದ್ರೆ ಅವನು ಹೊರಗಡೆ ಇದ್ದಾಗ ಏನು ಮಾಡ್ತಾ ಇದ್ದ ಅದನ್ನು ಒಳಗಡೆನೂ ಮಾಡ್ತಾನೆ ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಾನು ನಿನ್ನೆನೂ ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೆ, ಯಾಕೆ NIA ಅವ್ರು ಸುಮ್ಮನಿದ್ದಾರೆ ಅಂತ. ಈಗ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಏನು ಕ್ರಮ ಈಗ NIA ಇಂದ ಅಂತ? ಅರವಿಂದ್, ಪ್ರಮುಖವಾಗಿ ಕಳೆದ 2 ದಿನಗಳಿಂದ ಐಸಿಸ್ ಉಗ್ರನ ಶಕೀಲ್ ಏನಿದ್ದ ಆತನ ವಿಡಿಯೋ ಸಂಚಲನ ಆಗ್ತಾ ಇತ್ತು, ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ಬಿತ್ತರ ಆಗ್ತಾ ಇತ್ತು. ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ NIA ಒಂದಷ್ಟು ಸ್ಪಷ್ಟನೆಯನ್ನ ಪಡ್ಕೊಳ್ಳೋದಕ್ಕೆ, ಜೊತೆಗೆ ಆರೋಪಿ ಯಾರು, ಜೊತೆಗೆ ಆತನ ಹಿನ್ನೆಲೆ ಏನು, ಇದೆಲ್ಲಾನು ಕೂಡ ಸಂಪೂರ್ಣವಾಗಿ ಕೂಲಂಕುಷವಾಗಿ ತಿಳ್ಕೊಳ್ಳುವಂತಷ್ಟು ಪ್ರಯತ್ನವನ್ನ NIA ಅಧಿಕಾರಿಗಳು ಮಾಡಿದ್ರು. NIA ಅಧಿಕಾರಿಗಳ ಮಾಹಿತಿ ಪ್ರಕಾರ ಆತ ISISಗೆ ಏನು ತರಬೇತಿಯನ್ನ ಕೊಡುವಂತದ್ದು ಮತ್ತು ರೆಕ್ರೂಟ್ ಮಾಡುವಂತ ಒಂದು ಉಗ್ರ ಆಗಿದ್ದ. ಆತನನ್ನ ಸೌದಿ ಅರೇಬಿಯಾದಿಂದ ಡಿಪೋರ್ಟ್ ಅನ್ನ ಮಾಡ್ಕೊಂಡು ಇಲ್ಲಿ ದೆಹಲಿಯಲ್ಲಿ ಬಂಧನ ಮಾಡಿದ್ರು. ಬಂಧನ ಮಾಡಿ ಆತನನ್ನ ಪರಪ್ಪನಗರ ಜೈಲಿನಲ್ಲಿ ಇಟ್ಟಿದ್ರು. ಅಂದ್ರೆ ಆತನನ್ನ ಕರೆತರಲಿಕ್ಕೆ ಸರಿಸುಮಾರು 2.25 ವರ್ಷಗಳ ಕಾಲ ನಿರಂತರವಾದ ಪ್ರಯತ್ನವನ್ನ ಮಾಡಿದಂತ NIA ಅಧಿಕಾರಿಗಳು ಈಗ ಆತನಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಕ್ಕಿದೆ ಅಂತೇಳಿ ಗೊತ್ತಾದ ಬಳಿಕ ತಕ್ಷಣವೇ ಕಾರಾಗೃಹ ಇಲಾಖೆಗೆ ಒಂದು ಸ್ಪಷ್ಟನೆ ಕೋರಿ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಯಾಕಂದ್ರೆ ಆತನ ವಿರುದ್ಧ ಇರುವಂತದ್ದೇ ISISಗೆ ಏಜೆಂಟ್ ಗಳನ್ನ ನೇಮಕ ಮಾಡುವಂತದ್ದು ಇರ್ಬೋದು, ಜೊತೆಗೆ ಯುವಕರನ್ನ ತಳೆಯುವಂತ ಕೆಲಸವನ್ನ ಮಾಡುವಂತ ಕೆಲಸ ಆತನದು. ಆತನ ಕೈಲಿ ಮೊಬೈಲ್ ಸಿಕ್ಕಿದ್ರೆ ಮತ್ತೆ ಅದೇ ಕೆಲಸವನ್ನ ಮಾಡ್ತಾನೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಾಕಷ್ಟು ಮಾರಕವಾದಂತ ಕೆಲಸಗಳನ್ನ ಆತ ಮಾಡ್ತಾನೆ. ಆ ಹಿನ್ನೆಲೆಯಲ್ಲಿ ಆತನಿಗೆ ಮೊಬೈಲ್ ಅನ್ನ ಯಾವ ರೀತಿಯಲ್ಲಿ ಸೌಲಭ್ಯವನ್ನು ಕೊಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ದಾರೆ. ಜೊತೆಗೆ ಅಧಿಕಾರಿಗಳ ವಿರುದ್ಧ, ಯಾಕೆಂದ್ರೆ ರಾಷ್ಟ್ರೀಯ ಭದ್ರತೆಗೆ ಅವರು ಕೂಡ ಮಾರಕ ಆಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಜೈಲಧಿಕಾರಿಗಳ ವಿರುದ್ಧವೂ ಕೂಡ ನಾವು ಪ್ರಕರಣವನ್ನ ದಾಖಲು ಮಾಡ್ತೀವಿ ಅಂತ ಹೇಳಿ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಹುತೇಕ ಇವತ್ತು ಅದಕ್ಕೆ ಸ್ಪಷ್ಟನೆಯನ್ನ ಯಾವ ರೀತಿಯಲ್ಲಿ ಜೈಲಧಿಕಾರಿಗಳು ಅಥವಾ ಕಾರಾಗೃಹ ಇಲಾಖೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗಿದೆ. ಅದಾದ ಬಳಿಕ ಸಾಮಾನ್ಯವಾಗಿ ಅವರು ಸ್ಪಷ್ಟನೆ ಕೊಡದೇ ಇದ್ರು ಕೂಡ NIA ಅಧಿಕಾರಿಗಳು ಪ್ರತ್ಯೇಕವಾದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಜೈಲಧಿಕಾರಿಗಳ ವಿರುದ್ಧ ತನಿಖೆಯನ್ನ ಪ್ರಾರಂಭ ಮಾಡುವಂತದ್ದು. ಅರವಿಂದ್, ಮುರಳಿ, ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡಿರೋದು ಹೇಗೆ ಅಂದ್ರೆ NIA ಸ್ಪಾಟ್ಗೆ ಎಷ್ಟೊಂದ್ಸಲ ಅಧಿಕಾರಿಗಳಿಗೂ ಮಾಹಿತಿ ಕೊಡದೆ ವಿಸಿಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಆ ಚಾನ್ಸಸ್ ಇದೆಯಾ? ಸಿದ್ಧತೆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇವ್ರು ಸ್ಪಷ್ಟನೆ ತನಕ ಅವ್ರು ವೆಯ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ಈ ಕ್ಷಣಕ್ಕೆ ಮುರಳಿ? ಖಂಡಿತವಾಗ್ಲೂ ಇಲ್ಲ ಮಮತಾ. ಯಾಕಂದ್ರೆ ಪ್ರಮುಖವಾಗಿ ಈ ಸಂಬಂಧಪಟ್ಟಂತೆ ಒಂದಷ್ಟು ಪತ್ರ ವ್ಯವಹಾರಗಳು ನಡೀಬೇಕು, ಒಂದಷ್ಟು ಅಧಿಕೃತವಾದ ಪತ್ರ ವ್ಯವಹಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸಗಳನ್ನ ಈಗ NIA ಅಧಿಕಾರಿಗಳು ಮಾಡ್ತಾ ಇರೋದು. ಆ ರೀತಿ ಏನಾದ್ರೂ ನಿಜವಾಗ್ಲೂ ಆತ ಶಕೀಲ್ ಏನಿದೆ ಆತ ಬೇರೆಯವರಿಗೆ ಸಂಪರ್ಕವನ್ನ ಮಾಡಿರುವಂತದ್ದು, ಜೊತೆಗೆ ಅದರಿಂದ ಪ್ರೇರಿತಗೊಂಡಿರುವಂತದ್ದು, ಇದೇನಾದ್ರೂ ಮಾಹಿತಿಗಳು ಸಿಕ್ಕರೆ ತಕ್ಷಣವೇ ಅವರು ದಾಳಿಯನ್ನ ನಡೆಸಿ ಆತನನ್ನ ಮತ್ತೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ತೊಡ್ಕೊಳ್ಳುವಂತದ್ದು, ಜೊತೆಗೆ ಆತನ ಹೇಳಿಕೆಗಳನ್ನ ಪಡ್ಕೊಂಡು ಜೈಲಧಿಕಾರಿಗಳು ಯಾರ್ಯಾರು
ಆತನ ಸಂಪರ್ಕದಲ್ಲಿದ್ರು ಮತ್ತು ಆತನಿಗೆ ಮೊಬೈಲ್ ಅನ್ನು ಸಿಕ್ಲಿಕ್ಕೆ ಸಹಾಯವನ್ನ ಮಾಡಿದಂತ ಜೈಲಧಿಕಾರಿಗಳು ಯಾರು ಅದೆಲ್ಲದ್ರ ಬಗ್ಗೆ ಕೂಡ ಆತನ ಹೇಳಿಕೆಗಳನ್ನ ಪಡ್ಕೊಳ್ತಾರೆ. ಹೇಳಿಕೆಗಳನ್ನ ಪಡ್ಕೊಂಡು ಜೈಲಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡ್ಕೊಳ್ಳುವಂತ ಕೆಲಸಗಳನ್ನ ಮಾಡುವಂತದ್ದು. ಸದ್ಯಕ್ಕೆ ಶನಿವಾರ ಮತ್ತು ಭಾನುವಾರ ಸರ್ಕಾರಿ ರಜೆ ಇತ್ತು. ಇವತ್ತಿಂದ ಅದರ ಏನಷ್ಟು ಬಿಸಿ ಏನಿತ್ತು ಆ ಬಿಸಿ ಪ್ರಾರಂಭ ಆಗುವಂತದ್ದು. ಜೊತೆಗೆ NIA ಇರುವುದು, ಜೊತೆಗೆ ಗೃಹ ಮಂತ್ರಿಗಳು ಕೂಡ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳು, ಗೃಹ ಮಂತ್ರಿಗಳ ಸಭೆಗಿನ ಮುಂಚಿತವಾಗಿ ಅಧಿಕಾರಿಗಳು ಎಲ್ಲರೂ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರ ಎಫೆಕ್ಟ್ ಕಾಣಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. NIA ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಕಾಗಿರುವಂತದ್ದು. ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀವಿ. ಈಗ NIA ಕೂಡ ಎಂಟ್ರಿ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಇಲ್ಲಾಂದರೆ ರಾಜ್ಯ ಸರ್ಕಾರಕ್ಕೆ ಒಂಥರ ಅವಮಾನ ಮತ್ತು ಮುಜುಗರದ ಸಂದರ್ಭ. ಇವತ್ತು ಮೀಟಿಂಗ್ ಕರೆದಿದ್ದಾರೆ, ನೋಡೋಣ. ಬರೀ ಸಸ್ಪೆನ್ಷನ್ಗೆ ಅಷ್ಟೇ ಯಾರೋ ಒಂದು 4 ಜನರನ್ನ ಸಸ್ಪೆಂಡ್ ಮಾಡಿಬಿಟ್ಟು ಕ್ರಮ ತೊಗೊಂಡಿದ್ದೀವಿ ಅನ್ನೋಕ್ಕೆ ಬರಲ್ಲ. ಇವರು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ.